ಹಾಯ್ ಫ್ರೆಂಡ್ಸ್, ಇಲ್ಲಿ ನಾನು ಬ್ಲೌಸನ್ನು ಕಟಿಂಗ್ ಮಾಡ್ತಾ ಇದ್ದೀನಿ. ಬಹಳಷ್ಟು ಸ್ಟಿಚಿಂಗ್ ಬಟ್ಟೆಗಳನ್ನು ಹೊಲಿದಿವೆ. ಸ್ವಲ್ಪ ಕೆಲಸ ಇತ್ತು, 2-3 ದಿವಸ ಹೊಲಿಯೋಕ್ಕಾಗಲಿಲ್ಲ. ಹಾಗಾಗಿ ಬಹಳಷ್ಟು ಬಟ್ಟೆ ಇರೋದರಿಂದ ನಾನು ಒಂದು ಬ್ಲೌಸನ್ನು ಕಟೋರಿ ಪೇಪರ್ ಕಟಿಂಗ್ ಮಾಡಿರೋದು. ಅದನ್ನೇ ಬ್ಲೌಸನ್ನು ಈಗ ನೆಕ್ಸ್ಟ್ ಮತ್ತೆರಡು ಬ್ಲೌಸ್ ಮೇಲೆ ಇಟ್ಕೊಂಡು ಅದೇ ರೀತಿಯಲ್ಲಿ ಕಟಿಂಗನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ಬೋದು, ನಾನು ಸ್ಲೀವನ್ನು ಕಟಿಂಗ್ ಮಾಡಿದ್ದೀನಿ. ಹಾಗೆ ನನಗೆ ಕೆಲಸ ಇರೋದರಿಂದ, ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಮಕ್ಕಳು ಇರೋದರಿಂದ ಸಮಯ ಸಾಲ್ತಾ ಇಲ್ಲ ವಿಡಿಯೋ ಮಾಡೋಕ್ಕೆ. ಹಾಗಾಗಿ ನಾನು ಇಲ್ಲಿ ಸ್ವಲ್ಪನೇ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ನನ್ನ ಹತ್ರ ಸರಿಯಾಗಿ ವಿಡಿಯೋ ಮಾಡೋಕ್ಕೆ ಸ್ಟ್ಯಾಂಡ್ ಇಲ್ಲ. ಯಾಕಂದರೆ ನಾನು ನನ್ನ ಸ್ಟ್ಯಾಂಡ್ ಇಲ್ಲದೇ ಇರೋದರಿಂದ ಚಿಕ್ಕದಿದೆ ಫೈಬರ್ದು. ಅದು ಸ್ವಲ್ಪ ತಗಲಿದ್ರೆ ಬಿದ್ದೋಗುತ್ತೆ, ಗಾಳಿ ತಗಲಿದ್ರೆ ಬಿದ್ದೋಗುತ್ತೆ, ಸೌಂಡ್ ಜಾಸ್ತಿ ಆದರೆ ಬಿದ್ದೋಗುತ್ತೆ ಸ್ಟ್ಯಾಂಡ್. ಹಾಗಾಗಿ ಇಲ್ಲ ಮೊಬೈಲ್ ಸ್ಟ್ಯಾಂಡಿಗೆ ಅಟ್ಯಾಚ್ ಇದ್ದರೆ ಫೋನ್ ಬಂದರೆ ಅದು ಸೌಂಡಿಗೆ ಬಿದ್ದೋಗುತ್ತೆ, ವೈಬ್ರೇಷನ್ಗೆ. ಅಷ್ಟು ಸೂಕ್ಷ್ಮವಾಗಿದೆ ಫೋನ್ನ ಸ್ಟ್ಯಾಂಡ್. ಇಲ್ಲಿ ನೋಡ್ಬೋದು, ನಾನೀಗ ಒಂದು ಮೊದಲಿಗೆ ಕಟ್ ಮಾಡಿರೋದು ಅದೇ ಬ್ಲೌಸನ್ನು ಇವೆರಡು ಬ್ಲೌಸ್ ಮೇಲೆ ಹಾಕ್ಕೊಂಡು ನಾನು 2 ಬ್ಲೌಸನ್ನು ಕಟ್ಟಿಂಗನ್ನು ಮಾಡಿದ್ದೇನೆ. ಈಗ ಇದೇ ಅಳತೆಯ 4-5 ಬ್ಲೌಸ್ ಇದೆ, ಒಂದು ಅಳತೆ ಇದೆ. ಹಾಗಾಗಿ ನಾನು ಒಮ್ಮೆ ಎರಡೆರಡು ಮಾತ್ರ ಹಾಕ್ಕೊಂಡು ಕಟ್ಟನ್ನು ಮಾಡ್ತಾಯಿರೋದು. ಇದು ನೋಡಿ ಫ್ರೆಂಡ್ಸ್, ಅಸ್ತ್ರ ಬ್ಲೌಸ್ ಇದೆ ಇದನ್ನು. ಹಾಗಾಗಿ ನಾನು ಇಲ್ಲಿ ಅಸ್ತ್ರ ಮಾತ್ರ ಕಟ್ಟಿಂಗನ್ನು ಮಾಡ್ತಾಯಿದ್ದೇನೆ, ಬ್ಲೌಸನ್ನು ಮಾಡ್ತಾಯಿಲ್ಲ, ಮೇನ್ ಫ್ಯಾಬ್ರಿಕ್ ಮಾಡ್ತಾಯಿಲ್ಲ, ಅಸ್ತ್ರ ಮಾತ್ರ ಮಾಡ್ತಾಯಿರೋದು. ಇಲ್ಲಿ ನೋಡಿ, ನಾನು ಫೋಲ್ಡಿಂಗಿಗೆ ಬ್ಲೌಸನ್ನು ಏನು ಎಕ್ಸ್ಟ್ರಾ ಇಟ್ಟಿದ್ದಲ್ವ, ಅದನ್ನು ಫೋಲ್ಡಿಂಗಿಗೆ ಮಡಚ್ಕೊಂಡೇ ಮಾತ್ರ ಕಟ್ಟಿಂಗನ್ನು ಮಾಡೋದು. ನೋಡಿ, ಇದು ಸಾಲ್ತಾ ಇಲ್ಲ, ಕಡಿಮೆ ಬೀಳ್ತಾ ಇದೆ. ಇಲ್ಲಿ ಕಟೋರಿ ಕೂಡ್ತಾ ಇಲ್ಲ, ಕಟೋರಿಗೆ ಬಟ್ಟೆ ಕಡಿಮೆ ಬೀಳ್ತಾ ಇದೆ. ಹಾಗಾಗಿ ನಾನು ಲೈನಿಂಗ್ ಬಟ್ಟೆಯಲ್ಲಿ ಫಸ್ಟಿಗೆ ಸ್ಲೀವನ್ನು ಕಟಿಂಗ್ ಮಾಡಿ ತೆಗೆದುಕೊಂಡೆ. ಮತ್ತು ಬ್ಲೌಸನ್ನು ಈಗ ಈ ರೀತಿ ಅಡ್ಡವಾಗಿ ಗಳಿಗೆಯನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ಈ ರೀತಿ ಗಳಿಗೆ ಮಾಡೋದರಿಂದ ಬ್ಲೌಸು ಉದ್ದಿಗೆ ಜಾಸ್ತಿ ಬರುತ್ತೆ, ಅಗಲಿಗೆ ಕಡಿಮೆ ಬರುತ್ತೆ. ಇಲ್ಲಿ ಉದ್ದಿಗೆ ಜಾಸ್ತಿ ಬರೋದರಿಂದ ಎಲ್ಲ ಪೀಸನ್ನು ಕೂಡುತ್ತೆ. ಉದ್ದಿಗೆ ಜಾಸ್ತಿ ಬಂದಿರೋ ಪೀಸ್ನಲ್ಲಿ ಸ್ಲೀವಿಗೆ ಕಡಿಮೆ ಬೀಳುತ್ತೆ. ಹಾಗಾಗಿ ಇಲ್ಲಿ ನಾನು ಸ್ಲೀವನ್ನು ಪೈಲ ಅಡ್ಡ ಇಟ್ಕೊಂಡು ತೆಗೆದುಕೊಂಡು ಆಮೇಲೆ ಉದ್ದಗಳಿಗೆಯನ್ನು ಮಾಡಿರೋದು ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ಬೋದು, ನಾನು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ಈ ಕಟ್ಟಿಂಗ್ ಮಾಡೋದಾದ ನಂತರ ನನಗೆ ಒಂದು ಸ್ವಲ್ಪ ನಮ್ಮೂರಲ್ಲಿ ಹಳ್ಳಿ ಇರೋದರಿಂದ ವಾರಕ್ಕೊಮ್ಮೆ ಕೈಪಲ್ಯ ಸಿಗೋದು, ವಾರಕ್ಕೊಮ್ಮೆ ಸಂತೆನ ಬಜಾರನ್ನು ನೆರೆಯುತ್ತೆ. ಹಾಗಾಗಿ ಇವತ್ತೇ ನಾನು ಕೈಪಲ್ಯ ತರೋಕ್ಕೆ ಹೋಗ್ಬೇಕು ಫ್ರೆಂಡ್ಸ. ಹಾಗಾಗಿ ಇವು ಕಟ್ಟಿಂಗ್ ಮಾಡಾದ ಮೇಲೆ ನಾನು ಕೈಪಲ್ಯವನ್ನು ತರಕ್ಕೆ ಹೋಗ್ತೀನಿ ಫ್ರೆಂಡ್ಸ. ಆಮೇಲೆ ಬಂದುಬಿಟ್ಟು ನೆಕ್ಸ್ಟ್ ಹೊಲಿತೀನಿ ಫ್ರೆಂಡ್ಸ. ನಾನೊಂದು ಹೊಲಿಯೋದನ್ನು ವಿಡಿಯೋನು ಹಾಕ್ತೀನಿ ಫ್ರೆಂಡ್ಸ. ವಿಡಿಯೋ ಹೊಲಿಯೋದು ಸರಿಯಾಗಿ ಬರೋಕ್ಕಿಲ್ಲ ಫ್ರೆಂಡ್ಸ, ಯಾಕಂದರೆ ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲದೇ ಇರೋದು ಕಾರಣದಿಂದ ವಿಡಿಯೋನ ಸರಿಯಾಗಿ ಬರಲ್ಲ ಫ್ರೆಂಡ್ಸ. ಹಾಗಾಗಿ ಇದು ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಹೊಲಿತಾ ಇದ್ದೀನಿ ಫ್ರೆಂಡ್ಸ ಕಟೋರಿ ಬ್ಲೌಸ್. ಏನು ಮೆಜರ್ಮೆಂಟ್ ಪೇಪರ್ ಕಟ್ಟಿಂಗನ್ನು ಮುಂಚೆ ವಿಡಿಯೋ ಹಾಕಿಲ್ಲ ಇದ್ರದ್ದು. ನಾನು ಕಟೋರಿ ಹೇಗೆ ಕಟ್ಟಿಂಗ್ ಮಾಡೋದು ಅಂತ ಇದರ ವಿಡಿಯೋನು ನೆಕ್ಸ್ಟ್ನಲ್ಲಿ ಹಾಕ್ತೇನೆ ಫ್ರೆಂಡ್ಸ. ಫಸ್ಟ್ ಸ್ಲೀವಿಗೆ ಫೋಲ್ಡಿಂಗಿಗೆ ನಾನು ಇಲ್ಲಿ ಹೊಲಿಗೆಯನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ. ಯಾಕಂದರೆ ನಾರ್ಮಲ್ ಬ್ಲೌಸ್ ಇರೋದರಿಂದ ಕೈ ಹೊಲಿಗೆ ಹಾಕಬೇಕಾಗತ್ತೆ ಫ್ರೆಂಡ್ಸ. ಹಾಗಾಗಿ ಇಲ್ಲಿ ನೋಡಿ ಫ್ರೆಂಡ್ಸ, ನಾನು ಸೆಂಟರ್ ಪಾಯಿಂಟಿಗೆ ಕಟ್ಟನ್ನು ಹಚ್ಚಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ನಾವು ಕೈ ಹೊಲಿಗೆಗೆ. ಹಾಗಾಗಿ ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಕೈ ಹೊಲಿಗೆಗೆ ಹೊಲಿಗೆಯನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ, ನೋಡ್ಬೋದು. ಹಾಗೆ ನಾನು ವಿಡಿಯೋನ ಹಾಕಬೇಕಂತ ಇದ್ದೀನಿ ಫ್ರೆಂಡ್ಸ, ಆದರೆ ನನ್ನ ಹತ್ರ ಸ್ಟ್ಯಾಂಡ್ ಸರಿಯಾಗಿ ಇಲ್ಲದೇ ಇರೋದರಿಂದ ವಿಡಿಯೋನ ಹಾಕೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ. ನಾನು ಇಷ್ಟೇ ವಿಡಿಯೋನ ಹಾಕಬೇಕಂದ್ರೆ ನಾನು ಸ್ಟ್ಯಾಂಡನ್ನು
ಎಲ್ಲ ಚೇರ್ಕೋ ಅಥವಾ ವಿಂಡೋಕ್ಕೋ ಹಾಕಿ ಕಟ್ಟಿರ್ತೀನಿ ಫ್ರೆಂಡ್ಸ. ಮಷಿನ್ ಒಯ್ದು ಅಲ್ಲೇ ಅಡ್ಜಸ್ಟ್ ಮಾಡಿ ನಾನು ಸ್ಟಿಚಿಂಗನ್ನು ಮಾಡ್ತೀನಿ ಫ್ರೆಂಡ್ಸ. ನನ್ನ ಹತ್ರ ಸ್ಟ್ಯಾಂಡ್ ಅವೈಲೇಬಲ್ ಇಲ್ಲ. ಇಲ್ಲಿ ಸ್ಟ್ಯಾಂಡನ್ನು ಎಲ್ಲಿ ಸಿಗ್ತಾ ಇಲ್ಲ. ಆನ್ಲೈನಲ್ಲಿ ತೊಗೋಬೇಕಾಗಿದೆ ಫ್ರೆಂಡ್ಸ್. ಇನ್ನೂ ಅದು ನೋಡ್ಬೇಕು ಫ್ರೆಂಡ್ಸ್. ಈಗ ನಾನು ಒಂದು ತರಿಸಿದ್ದೇನೆ ಆನ್ಲೈನಲ್ಲಿ, ಅದು ಸ್ಟ್ಯಾಂಡ್ ಸರಿಯಾಗಿ ಬಂದಿಲ್ಲ ಫ್ರೆಂಡ್ಸ್. ಹಾಗಾಗಿ ನಮ್ಮ ಮನೆಯವರು ಸ್ಟ್ಯಾಂಡನ್ನು ಮತ್ತೆಷ್ಟು ತರ್ತೀಯ, 2 ಸ್ಟ್ಯಾಂಡನ್ನು ತಂದಿರೋದು ಫ್ರೆಂಡ್ಸ್. 2 ಹಾಳಾಗಿವೆ. ಬರೋಕ್ಕಿಂತ ಮುಂಚೆ, ಡೆಲಿವರಿ ಆಗೋಕ್ಕಿಂತ ಮುಂಚೆನೇ ಹಾಳಾಗಿವೆ ಫ್ರೆಂಡ್ಸ್. ಹಾಗಾಗಿ ನಮ್ಮ ಮನೆಯವರು ಬೇಡ ಅಂತ ಇದ್ದಾರೆ ಸ್ಟ್ಯಾಂಡನ್ನು. ಹಾಗಾಗಿ ಇರೋ ಸ್ಟ್ಯಾಂಡನ್ನೇ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲಿಯೋ ಒಂದು ಕಡೆ ಅದಕ್ಕೆ ಕಿಟಕಿಗೆ ಅಥವಾ ಎಲ್ಲಿಯೋ ಚೇರಿಗೆ ಹಾಕಿ ಒಂದು ಸ್ವಲ್ಪ ಕಟ್ಟಿ ನಾನು ವಿಡಿಯೋನ ಮಾಡ್ತಾಯಿರೋದು ಫ್ರೆಂಡ್ಸ. ಹಾಗೆ ಇವು ಜಾಸ್ತಿ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ಯಾಕಂದರೆ ನಾನು 2-3 ದಿವಸ ತೋಟಕ್ಕೆ ಹೋಗಿದ್ದೆ ಫ್ರೆಂಡ್ಸ್. ತೋಟದಲ್ಲಿ ಕೆಲಸ ಇತ್ತು, ಹಾಗಾಗಿ ತೋಟಕ್ಕೆ ಹೋಗಿದ್ದೆ ಫ್ರೆಂಡ್ಸ. ಆಗ್ತಾಯಿಲ್ಲ. ಈಗ ಮದುವೆ ಬ್ಲೌಸ್ ಇದ್ದಾವೆ. ಇವಾದ ನಂತರ ಮದುವೆ ಬ್ಲೌಸನ್ನು ಹೊಲಿಬೇಕು ಫ್ರೆಂಡ್ಸ್. ನಾನು ಯಾವ್ಯಾವ ಬ್ಲೌಸನ್ನು ಯಾವ ರೀತಿ ಹೊಲಿದಿದ್ದೀನಿ ಅಂತ ನಾಳೆ ತೋರಿಸ್ತೀನಿ ಫ್ರೆಂಡ್ಸ. ದಯವಿಟ್ಟು ಎಲ್ಲರೂ ಯಾರ್ಯಾರು ಚಾನಲನ್ನು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ. ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ರಿಂದ ಮೋಟಿವೇಶನ್ ಸಿಗುತ್ತೆ ಫ್ರೆಂಡ್ಸ. ಚಾನಲನ್ನು ಬೆಳೆಯುತ್ತೆ ಫ್ರೆಂಡ್ಸ್. ನಮಗೂ ವಿಡಿಯೋ ಹಾಕೋಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಾವು ವಿಡಿಯೋನ ಹಾಕ್ಬೋದು ಫ್ರೆಂಡ್ಸ. ಯಾಕಂದರೆ ನಮಗೆ ಚಾನಲ್ ಲೈಕು ಸಬ್ಸ್ಕ್ರೈಬ್ ಆದರೆ ಮಾತ್ರ ವಿಡಿಯೋ ಹಾಕೋಕ್ಕೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಫ್ರೆಂಡ್ಸ. ಇಲ್ಲಾಂದರೆ ವಿಡಿಯೋ ಹಾಕೋಕ್ಕೆ ಬೇಜಾರು. ಹಾಕ್ತೀವಿ ಪರವಾಗಿಲ್ಲ ಅಂತ, ಆದರೂ ಅಷ್ಟೊಂದು ಅಂದರೆ ಹೀಗೆ ಮನಸ್ಸಿಗೆ ಬೇಜಾರು ಈ ರೀತಿ ಇರುತ್ತೆ ಫ್ರೆಂಡ್ಸ್. ದಯವಿಟ್ಟು ನೀವು ಲೈಕ್, ಸಬ್ಸ್ಕ್ರೈಬ್ ಮಾಡೋದರಿಂದ ಒಂದು ಮೋಟಿವೇಶನ್ ಸಿಗುತ್ತೆ ಫ್ರೆಂಡ್ಸ್ ನಮಗೂ. ಹಾಗಾಗಿ ಇಲ್ಲಿ ನಾನು ಬ್ಲೌಸನ್ನು ನೋಡಿ ಫ್ರೆಂಡ್ಸ್ ಸ್ಟಿಚಿಂಗನ್ನು ಮಾಡ್ತಾಯಿದ್ದೀನಿ. ಆದರೆ ಇದು ಕಟೋರಿ ಬ್ಲೌಸ್ ಆಗಿರೋದ್ರಿಂದ ನಾನು ಇನ್ನೂ ಒಮ್ಮೂ ಕಟೋರಿ ಮೆಜರ್ಮೆಂಟನ್ನು ಹಾಕಿಲ್ಲ ಫ್ರೆಂಡ್ಸ್. ಮೊನ್ನೆ ಮಾತ್ರ ನಾನು ಸಿಂಗಲ್ ಕಟೋರಿನ ಡಬಲ್ ಕಟೋರಿ ಹೇಗೆ ಮಾಡಿಕೊಳ್ಳೋದು ಅಂತ ಹಾಕೀನಿ ಫ್ರೆಂಡ್ಸ. ಬಟ್ ಇನ್ನೂ ನಾನು ಕಟೋರಿ ಹೇಗೆ ಮಾಡೋದು ಅಂತ ಮೆಜರ್ಮೆಂಟ್ ಸಮೇತ ಹಾಕಿಲ್ಲ ಫ್ರೆಂಡ್ಸ. ಹಾಕ್ತೀನಿ, ಸಮಯ ನೋಡಿಕೊಂಡು ಹಾಕ್ತೀನಿ ಫ್ರೆಂಡ್ಸ್. ನಿಮಗೆ ಯಾವ್ಯಾವ ಬಟ್ಟೆಯ ಕಟ್ಟಿಂಗನ್ನು ಬೇಕು, ಸ್ಟಿಚಿಂಗ್ ಬೇಕು ಅದನ್ನು ಕಮೆಂಟ್ ಮಾಡಿದರೆ ನಾನು ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ. ಯಾಕಂದರೆ ನೀವು ಯಾವ ಬಟ್ಟೆಯನ್ನು ಹಾಕಿ ಅಂತ ಹೇಳ್ತೀರ, ಆವಾಗಲೇ ನಮಗೆ ಹಾಕೋಕ್ಕೆ ಒಂದು ಇದು ಇರುತ್ತೆ ಫ್ರೆಂಡ್ಸ. ಹಾಗಾಗಿ ನೀವು ಕಮೆಂಟ್ ಮಾಡಿದರೆ ನಮಗೆ ಹಾಕೋಕ್ಕೆ ಬ್ಲೌಸ್ ಯಾವುದು ಕಟೋರಿ ಅಥವಾ ಸಿಂಗಲ್ ಟಕ್ಸ್, 4 ಟಕ್ಸ್ ಈ ಥರ ಕಟೋರಿ. ಇಲ್ಲಿ ನೋಡಿ ಫ್ರೆಂಡ್ಸ, ನಾನು ಇಲ್ಲಿ ಕೊಳ್ಳಿನ ರೆಡಿ ಬ್ಲೌಸನ್ನು ಉದ್ದ ನೋಡಿ ಅದರ ಕೊಳ್ಳನ್ನು ತೆಗೆದಿರೋದು ಫ್ರೆಂಡ್ಸ. ನಾನು ಆವಾಗಲೇ ಹೇಳಿಲ್ವ ಕಟೋರಿ, ಸಾದಾ, ಸಿಂಗಲ್ ಟಕ್ಸ್, 4 ಟಕ್ಸ್, ಪ್ರಿನ್ಸ್ ಕಟ್, ನಿಮಗೆ ಯಾವುದೇ ಬ್ಲೌಸ್ ಆದರೂ ಕೇಳ್ಬೋದು ನೀವು. ಅವನು ಹಾಕಿ ತೋರಿಸ್ತೀನಿ ಫ್ರೆಂಡ್ಸ. ಮತ್ತು ನಾನು ಡ್ರೆಸ್, ಚೂಡಿದಾರನ್ನು ಕಟ್ಟಿಂಗನ್ನು ಮಾಡೋದು, ಸ್ಟಿಚಿಂಗ್ ಇವನು ತೋರಿಸ್ತೀನಿ ಫ್ರೆಂಡ್ಸ್. ಹಾಗೆ ಗಗ್ರಿ ಜಂಪರ, ಲಾಂಗ್ ಫ್ರಾಕ್ ಇವನು ಕಟ್ಟಿಂಗನ್ನು ಹಾಕ್ತೀನಿ ಫ್ರೆಂಡ್ಸ. ಯಾಕಂದರೆ ನನಗೆ ಸಮಯವನ್ನು ಸಾಲ್ತಾ ಇಲ್ಲ ಫ್ರೆಂಡ್ಸ. ಇತ್ತೀಚೆಗೆ ಅಂತೂ ಈಗ ಮದುವೆ ಬ್ಲೌಸನ್ನು ಜಾಸ್ತಿ ಹಿಡಿದಿರೋದರಿಂದ ನನಗೆ ನಾಳೆಯಿಂದ ವಿಡಿಯೋ ಹಾಕೋಕ್ಕೆ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಯಾಕಂದರೆ ಅಷ್ಟು ಬ್ಲೌಸ್ಗಳನ್ನು ನಾನು ಹಿಡಿದೀನಿ ಫ್ರೆಂಡ್ಸ್ ಆಗಲೇ. ಅದರಲ್ಲಿ ಒಂದು 2-3 ದಿವಸ ನಾನು ತೋಟಕ್ಕೆ ಹೋಗಿರೋದು ಫ್ರೆಂಡ್ಸ. ಹೀಗೆ ಮತ್ತೆ 2-3 ದಿವಸ ಸ್ಟಿಚಿಂಗನ್ನು ಮಾಡಿದ ನಂತರ ಮತ್ತೆ ನಾನು 2-3 ದಿವಸ ತೋಟಕ್ಕೆ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ತೋಟದಲ್ಲಿ ಕೆಲಸ ಇದೆ ಫ್ರೆಂಡ್ಸ್. ಹಾಗಾಗಿ ತೋಟಕ್ಕೆ ಹೋಗೋದ್ರಿಂದ ಹೊಲಿಯೋ ಸಸ್ಪೆನ್ಸ್ ಉಳಿಯುತ್ತೆ ಫ್ರೆಂಡ್ಸ. ಹೊಲಿಯೋ ಸಸ್ಪೆನ್ಸ್ ಉಳಿದ್ರೆ ನೈಟು ಪೂರ್ತಿ ಹೊಲಿಬೇಕಾಗುತ್ತೆ ಫ್ರೆಂಡ್ಸ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ ಹೊಲಿಗೆಯನ್ನು ಹಾಕಿಲ್ಲ,
ಡಬಲ್ ಮಾಡಿ ಗೋಟನ್ನು ಕಟ್ತಾ ಇರೋದು ಫ್ರೆಂಡ್ಸ. ಪೈಪಿಂಗನ್ನು ಡಬಲ್ ಪದರ ಮಾಡಿ ಮಾಡ್ತಾ ಇರೋದು ಫ್ರೆಂಡ್ಸ. ಯಾಕಂದರೆ ಇಲ್ಲಿ ನಾನು ಬ್ಯಾಕಿಗೆ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ, ಹೊಳ್ಳಿಸಿ ತೊಗೋತಾ ಇದ್ದೀನಿ ಫ್ರೆಂಡ್ಸ. ಯಾಕಂದರೆ ಬ್ಯಾಕಿಗೆ ನಾನು ಪೈಪಿಂಗ್ ಗೋಟನ್ನು ಕಟ್ತಾ ಇಲ್ಲ, ಹಾಗಾಗಿ ನಾನು ಇಲ್ಲಿ ಡಬಲ್ ಪಟ್ಟೆಯನ್ನು ತೊಗೊಂಡಿದ್ದೀನಿ. ಫ್ರಂಟಿಗೆ ಮಾತ್ರ ನಾನು ಇಲ್ಲಿ ಪೈಪಿಂಗನ್ನು ಮಾಡ್ತಾಯಿದ್ದೀನಿ, ಬ್ಯಾಕಿಗೆ ಮಾಡ್ತಾಯಿಲ್ಲ. ಬ್ಯಾಕಿಗೆ ಹಾಗೆ ಪೈಪಿಂಗನ್ನು ಫೋಲ್ಡಿಂಗನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಇಲ್ಲಿ ನಾನು ಡಬಲ್ ಪದರ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಅಗಲ ಬಟ್ಟೆ ತೊಗೊಂಡು ಅದನ್ನು ಫೋಲ್ಡ್ ಮಾಡಿ ಹಚ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನು ಈಗ ಪೈಪಿಂಗನ್ನು ಮಾಡ್ತೀನಿ ಯಾವ ರೀತಿ ಬರುತ್ತೆ ಅಂತ. ಪೈಪಿಂಗ್ ಡಬಲ್ ಪದರು ಬಟ್ಟೆ ಇರೋದರಿಂದ ಪೈಪಿಂಗ್ ಇನ್ನೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಕ್ರಾಸ್ ಬಟ್ಟೆಯಿಂದನೇ ಪೈಪಿಂಗ್ ಚೆನ್ನಾಗಿ ಬರುತ್ತೆ ಹೀಗೇನಿಲ್ಲ ಫ್ರೆಂಡ್ಸ್. ನಾವು ಸ್ಟ್ರೇಟ್ ಬಟ್ಟೆ ತೊಗೊಂಡ್ರು ಪೈಪಿಂಗ್ ಚೆನ್ನಾಗೇ ಬರುತ್ತೆ ಫ್ರೆಂಡ್ಸ್. ನಾವು ಅಷ್ಟೇ ಸರಿಯಾಗಿ ಬಟ್ಟನ್ನು ಹೊಳಿಸ್ತಾ ಮಾಡಬೇಕು ಫ್ರೆಂಡ್ಸ್. ನಾವು ಹೊಳಿಸುತ್ತಾ ಮಾಡಿದರೆ ಪೈಪಿಂಗ್ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನು ಈಗ ಬ್ಯಾಕಿಗೆ ಫೋಲ್ಡನ್ನು ಮಾಡ್ತಾಯಿದ್ದೀನಿ. ಫ್ರಂಟಿಗೆ ಪೈಪಿಂಗನ್ನು ಮಾಡಿದೆ, ಬ್ಯಾಕಿಗೆ ಫೋಲ್ಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಈ ಬ್ಯಾಕ್ ನೆಕ್ಕು ಪಂಚ್ಕೊಳ್ಳೋ ಥರ ಇರೋದರಿಂದ ಇಲ್ಲಿ ನಾವು ಪೈಪಿಂಗ್ ಮಾಡೋಕ್ಕಿಂತ ಫೋಲ್ಡಿಂಗ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೆಕ್. ಹಾಗಾಗಿ ನಾನು ಇಲ್ಲಿ ಫೋಲ್ಡಿಂಗನ್ನು ಮಾಡ್ತಾಯಿರೋದು. ಮತ್ತು ಈಗ ಮುಂದುಗಡೆ ಅಲ್ಲಿ ಶೋಲ್ಡ್ರಿಂದ ಪೈಪಿಂಗ್ ಮಾಡೋದು ನೋಡಿ ಫ್ರೆಂಡ್ಸ್. ಇದನ್ನು ಈ ರೀತಿ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು. ಇಲ್ಲಿ ನಾನು ನೋಡಿ ಬ್ಯಾಕಿಗೆ ಡಬಲ್ ಹೊಲಿಗೆಯಾಗಿ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ಸಿಂಗಲ್ಗಿಂತ ಬ್ಯಾಕಿಗೆ ನಾವು ಪಂಚಿಕೊಳ್ಳು ಅಥವಾ ಹಿಂಗೆ ಚೌಕು ಬಾಕ್ಸ್ಗಳು ಹೀಗಿಟ್ಟಾಗ ಡಬಲ್ ಸ್ಟಿಚ್ ಮಾಡಿದರೆ, ಫೋಲ್ಡಿಂಗ್ ಮಾಡಿ ಡಬಲ್ ಸ್ಟಿಚ್ ಮಾಡಿದರೆ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಹಾಗೆ ಕೊಳ್ಳು ಸುದ್ನ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಹಾಗಾಗಿ ಹೀಗೆ ಮಾಡೋದರಿಂದ ನಮಗೂ ಕೆಲಸ ಚೆನ್ನಾಗಾಗುತ್ತೆ. ಬಟ್ ಬ್ಲೌಸ್ ಹಾಕೊಳ್ಳೋರಿಗೆ ಸುದ್ದ ಪರ್ಫೆಕ್ಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಯಾಕಂದರೆ ನಾವು ಇಲ್ಲಿ ಡಬಲ್ ಸ್ಟಿಚ್ ಮಾಡೋದರಿಂದ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಡಬಲ್ ಫೋಲ್ಡನ್ನು ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನಾನು ಫಿಟ್ಟಿಂಗನ್ನು ಮಾಡಿಲ್ಲ ಫ್ರೆಂಡ್ಸ್. ಫಿಟ್ಟಿಂಗ್ ಆಮೇಲೆ ಮಾಡಬೇಕು, ನಮ್ಮ ಮನೆಯವರು ಕೆಲಸ ಇದೆ ಬಾ ಅಂತ